ಸಿಂಹರಾಶಿಯ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಕಳೆದ ಹಲವು ವರ್ಷಗಳಿಂದ ಕಾಣಿಸಿಕೊಂಡ ಅಸಾಧಾರಣ ಅಡಚಣೆಗಳು ಸಾಮಾನ್ಯವಾಗಿಲ್ಲ ಎಂದು ಅನೇಕ ಬಾರಿ ನಿಮಗೆ ಅನಿಸಿರಬಹುದು. ನೀವು ಎಷ್ಟು ಶ್ರಮಪಟ್ಟರೂ ಅಂತಿಮ ಕ್ಷಣದಲ್ಲಿ ಕೆಲಸಗಳು ಹಾಳಾಗುವುದು, ನಿಮ್ಮ ಸಂತೋಷದ ಸಮಯದಲ್ಲಿ ಏಕಾಏಕಿ ಸಮಸ್ಯೆಗಳು ಹುಟ್ಟುವುದು, ಮನೆಯೊಳಗೆ ಕಾರಣವಿಲ್ಲದೆ ಕಲಹಗಳು ಹೆಚ್ಚಾಗುವುದು, ಇವೆಲ್ಲವೂ ನಿಮ್ಮ ಮನಸ್ಸಿಗೆ ಪ್ರಶ್ನೆಗಳನ್ನು ತಂದಿರಬಹುದು. ನೀವು ಶೂರರು, ಧೈರ್ಯಶಾಲಿಗಳು, ನಾಯಕತ್ವ ಗುಣ ಹೊಂದಿದವರು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ನಿಮ್ಮ ಆತ್ಮವಿಶ್ವಾಸವೇ ಕುಗ್ಗಿದಂತೆ ಅನಿಸಿದೆ. ಇದರ ಹಿಂದುಗಡೆ ಯಾರಾದರೂ ಕಣ್ಣಿಟ್ಟಿರುವ ಸಾಧ್ಯತೆಯನ್ನು ನಿರ್ಲಕ್ಷ್ಯ ಮಾಡಬಾರದು ಎಂದು ಹಿರಿಯರು ಹೇಳುತ್ತಾರೆ. ಸಿಂಹರಾಶಿಯವರೇ, ನಿಮ್ಮ ಬೆಳವಣಿಗೆಯನ್ನು ಸಹಿಸದ ಒಂದು ಹೆಣ್ಣು ನಿಮ್ಮ ಸುತ್ತಮುತ್ತ ಇರಬಹುದು. ನೀವು ಹೊಸ ವಸ್ತುಗಳನ್ನು ಮನೆಗೆ ತಂದಾಗ, ಹೊಸ ವಾಹನ ಖರೀದಿಸಿದಾಗ ಅಥವಾ ನಿಮ್ಮ ಮಕ್ಕಳ ಸಾಧನೆಯ ಬಗ್ಗೆ ಮಾತನಾಡಿದಾಗ ಅವಳ ಮುಖದಲ್ಲಿ ಮೂಡುವ ಪ್ರತಿಕ್ರಿಯೆ ನಿಮಗೆ ಗಮನಿಸಬೇಕಾದದ್ದು. ಅವಳು ನೇರವಾಗಿ ಏನು ಹೇಳದೇ ಇದ್ದರೂ ಅವಳ ಕಣ್ಣುಗಳಲ್ಲಿ ಅಸೂಯೆಯ ಕಿಡಿ ಕಾಣಬಹುದು. ನೀವು ಪ್ರಗತಿ ಸಾಧಿಸಿದಾಗ ಅವಳಿಗೆ ಅಸ್ವಸ್ಥತೆ ಉಂಟಾಗುತ್ತದೆ. ನಿಮ್ಮ ನಗು ಅವಳಿಗೆ ನೋವಾಗುತ್ತದೆ. ಸಿಂಹರಾಶಿಯವರ ಹೃದಯ ನಿಜವಾಗಿಯೂ ವಿಶಾಲವಾದದ್ದು. ನೀವು ಒಮ್ಮೆ ಯಾರನ್ನಾದರೂ ನಿಮ್ಮ ಜೀವನದಲ್ಲಿ ಸ್ಥಾನ ನೀಡಿದರೆ ಅವರನ್ನು ಕೇವಲ ಸ್ನೇಹಿತ ಅಥವಾ ಸಂಬಂಧಿ ಎಂದು ಮಾತ್ರ ನೋಡುವುದಿಲ್ಲ, ಅವರನ್ನು ನಿಮ್ಮ ಕುಟುಂಬದ ಭಾಗವನ್ನೇ ಮಾಡಿಕೊಳ್ಳುತ್ತೀರಿ. ನಿಮ್ಮ ಪ್ರೀತಿ ನಿಷ್ಕಪಟ, ನಿಮ್ಮ ನಂಬಿಕೆ ಶುದ್ಧ. ಆದರೆ ಇದೇ ಗುಣ ಕೆಲವೊಮ್ಮೆ ನಿಮ್ಮ ದುರ್ಬಲತೆಯಾಗಿ ಪರಿಣಮಿಸಬಹುದು. ಎಲ್ಲರೂ ನಿಮ್ಮಂತೆ ಶುದ್ಧ ಮನಸ್ಸಿನವರಾಗುವುದಿಲ್ಲ ಎಂಬ ಸತ್ಯವನ್ನು ಒಪ್ಪಿಕೊಳ್ಳುವುದು ಕಷ್ಟವಾದರೂ ಅಗತ್ಯ. ನೀವು ತುಂಬ ಹತ್ತಿರವಾಗಿಟ್ಟುಕೊಂಡಿರುವವಳು ಹೊರಗೆ ಮಧುರವಾಗಿ ಮಾತನಾಡುತ್ತಾ ಒಳಗೆ ಅಸೂಯೆ, ಸ್ಪರ್ಧೆ ಅಥವಾ ಅಸಮಾಧಾನವನ್ನು ಹೊತ್ತಿರಬಹುದು. ನಿಮ್ಮ ಯಶಸ್ಸು, ನಿಮ್ಮ ಕುಟುಂಬದ ಸಂತೋಷ, ನಿಮ್ಮ ಆರ್ಥಿಕ ಬೆಳವಣಿಗೆ ಇವೆಲ್ಲವೂ ಅವಳಿಗೆ ಕಣ್ಣಿಗೆ ಬೀಳುತ್ತಿದ್ದರೆ ಅವಳ ವರ್ತನೆಯಲ್ಲಿ ಸಣ್ಣ ಸಣ್ಣ ಬದಲಾವಣೆಗಳು ಕಾಣಿಸಬಹುದು. ಉದಾಹರಣೆಗೆ, ನೀವು ಒಳ್ಳೆಯ ಸುದ್ದಿ ಹಂಚಿಕೊಂಡಾಗ ಅವಳ ಪ್ರತಿಕ್ರಿಯೆ ತಣ್ಣಗಾಗಿರಬಹುದು. ನಿಮ್ಮ ಸಾಧನೆಯನ್ನು ಕಡಿಮೆ ಮಾಡಿಕೊಳ್ಳುವ ಮಾತುಗಳು ಕೇಳಿಸಬಹುದು. ಅಥವಾ ನಿಮ್ಮ ನಿರ್ಧಾರಗಳ ಬಗ್ಗೆ ಅನುಮಾನ ಮೂಡಿಸುವ ರೀತಿಯಲ್ಲಿ ಮಾತನಾಡಬಹುದು. ನಿಮ್ಮ ಮನೆಗೆ ಅವಳು ಬಂದ ನಂತರ ಅನಾವಶ್ಯಕ ಜಗಳಗಳು, ಮನಸ್ಸಿನ ಅಶಾಂತಿ ಅಥವಾ ಅಸಹಜ ವಾತಾವರಣ ಉಂಟಾಗುತ್ತಿದ್ದರೆ ಅದನ್ನು ಆಕಸ್ಮಿಕ ಎಂದು ತಳ್ಳಿಬಿಡಬೇಡಿ. ಪ್ರತಿಯೊಂದು ಸಂಗತಿಯನ್ನು ತಕ್ಷಣ ಕ್ಷಣವೇ ಕೆಟ್ಟದಾಗಿ ಭಾವಿಸುವ ಅಗತ್ಯವಿಲ್ಲ. ಆದರೆ ನಿಮ್ಮ ಅಂತರಾತ್ಮ ಹೇಳುವುದನ್ನು ನಿರ್ಲಕ್ಷ್ಯ ಮಾಡಬಾರದು. ಕೆಲವೊಮ್ಮೆ ನಮ್ಮ ಒಳಗಿರುವ ಶಕ್ತಿ ನಮಗೆ ಎಚ್ಚರಿಕೆ ನೀಡುತ್ತದೆ. ಆದ್ದರಿಂದ ಸಿಂಹರಾಶಿಯವರೇ, ಸಂಬಂಧಗಳನ್ನು ಕಾಪಾಡಿಕೊಳ್ಳಿ, ಆದರೆ ಅಂಧನಂಬಿಕೆಯಿಂದಲ್ಲ. ಸ್ವಲ್ಪ ದೂರದಿಂದ ವ್ಯಕ್ತಿಯನ್ನು ಗಮನಿಸಿ, ಅವಳ ಮಾತು ಮತ್ತು ನಡೆ ನಡುವಿನ ವ್ಯತ್ಯಾಸವನ್ನು ಅರಿತುಕೊಳ್ಳಿ. ನಿಮ್ಮ ಸಂತೋಷವನ್ನು ಎಲ್ಲರ ಜೊತೆ ಹಂಚಿಕೊಳ್ಳುವ ಮೊದಲು ಯಾರು ನಿಜವಾಗಿ ನಿಮ್ಮ ಒಳ್ಳೆಯದನ್ನು ಬಯಸುತ್ತಾರೆ ಎಂಬುದನ್ನು ತಿಳಿದುಕೊಳ್ಳಿ. ನಿಮ್ಮ ಜೀವನ ಅಮೂಲ್ಯ, ಅದನ್ನು ಯಾರ ಅಸೂಯೆಗೂ ಅಥವಾ ನಕಾರಾತ್ಮಕ ಮನೋಭಾವಕ್ಕೂ ಬಲಿಯಾಗಲು ಬಿಡಬೇಡಿ. ಸಿಂಹರಾಶಿಯವರೇ, ಮನೆಯಲ್ಲಿ ಕಾರಣವಿಲ್ಲದೆ ಜಗಳಗಳು ಹೆಚ್ಚಾಗುವುದು, ಮಕ್ಕಳಿಗೆ ಮತ್ತೆ ಮತ್ತೆ ಅಸ್ವಸ್ಥತೆ, ಹಣ ಬಂದ ತಕ್ಷಣವೇ ಖರ್ಚಾಗುವುದು, ಉಪಕರಣಗಳು ಏಕಾಏಕಿ ಹಾಳಾಗುವುದು ಇವೆಲ್ಲವೂ ನಿಮ್ಮ ಗಮನಕ್ಕೆ ಬಂದಿದ್ದರೆ ಅದನ್ನು ತೂಕಡಿಸಬೇಡಿ. ವಿಶೇಷವಾಗಿ ನೀವು ಸಂತೋಷದಲ್ಲಿದ್ದಾಗಲೇ ಸಮಸ್ಯೆಗಳು ಎದುರಾಗುತ್ತಿದ್ದರೆ ನಿಮ್ಮ ಮನೆಗೆ ಬರುವವರ ಮೇಲೆ ಗಮನ ಹರಿಸಿ. ಕೆಲವರು ನಿಮ್ಮ ಮನೆಯ ಐಶ್ವರ್ಯವನ್ನು ನೋಡಿ ಒಳಗೆ ಹಸಿಯುತ್ತಿರಬಹುದು. ಕೆಲವು ಮಹಿಳೆಯರು ನಿಮ್ಮ ಮಕ್ಕಳನ್ನು ಅತಿಯಾಗಿ ಮುದ್ದಾಡಲು ಪ್ರಯತ್ನಿಸಬಹುದು. ಪ್ರತಿ ಬಾರಿ ನಿಮ್ಮ ಮಗು ಅವರ ಮಡಿಲಿಗೆ ಹೋದ ನಂತರ ಅಸ್ವಸ್ಥವಾಗುತ್ತಿದ್ದರೆ ಅಥವಾ ಅಳುತ್ತಿದ್ದರೆ ನೀವು ಎಚ್ಚರವಾಗಿರಬೇಕು. ಸಿಂಹರಾಶಿಯವರು ತಮ್ಮ ಮಕ್ಕಳ ಬಗ್ಗೆ ತುಂಬ ಕಾಳಜಿ ಹೊಂದಿದವರು. ಆದ್ದರಿಂದ ಮಕ್ಕಳನ್ನು ಯಾರಿಗೂ ಹೆಚ್ಚು ಕಾಲ ಕೊಡಬೇಡಿ. ನಿಮ್ಮ ಮನೆಗೆ ಬರುವ ಪ್ರತಿಯೊಬ್ಬರ ಉದ್ದೇಶ ಒಳ್ಳೆಯದೇ ಆಗಿರಬೇಕು ಎಂಬುದು ಅಗತ್ಯವಿಲ್ಲ. ವಾಸ್ತುಶಾಸ್ತ್ರದ ಪ್ರಕಾರ ಸಂಜೆ ಸಮಯದಲ್ಲಿ ಉಪ್ಪು, ಹಾಲು, ಅರಿಶಿನ ಹಿಟ್ಟು
ಮುಂತಾದ ವಸ್ತುಗಳನ್ನು ಮನೆ ಹೊರಗೆ ನೀಡುವುದು ಕೆಲವರು ತಪ್ಪು ಎಂದು ನಂಬುತ್ತಾರೆ. ಸಿಂಹರಾಶಿಯವರು ದಾನಶೀಲರು, ಆದರೆ ಕೆಲ ಸಂದರ್ಭಗಳಲ್ಲಿ ನಿಮ್ಮ ಮನೆಯ ಬರಕತ್ತನ್ನು ಕಾಪಾಡಿಕೊಳ್ಳುವುದು ಮುಖ್ಯ. ನಿಮ್ಮ ಮನೆಗೆ ಪದೇ ಪದೇ ಬಂದು ಖಾಸಗಿ ವಿಚಾರಗಳಲ್ಲಿ ತಲೆ ಹಾಕುವವರನ್ನು ಗಮನಿಸಿ. ನಿಮ್ಮ ಸಂತೋಷವನ್ನು ಪರಿಶೀಲಿಸುವುದರಿಂದ ಸ್ವಲ್ಪ ದೂರವಿರಿ. ನಿದ್ರೆಯಲ್ಲಿ ಭಯಾನಕ ಕನಸುಗಳು, ಮನಸ್ಸಿನಲ್ಲಿ ಅಶಾಂತಿ, ಕಾರಣವಿಲ್ಲದೆ ಆತಂಕ, ಹಣ ಬರಬೇಕಾದ ಸಮಯದಲ್ಲಿ ಅಡ್ಡಿ ಇವುಗಳನ್ನು ನೀವು ಅನುಭವಿಸಿದ್ದರೆ ಅದನ್ನು ಗಮನಿಸಿ. ಮನೆಯ ಮೂಲೆಯಲ್ಲಿ ಅನಗತ್ಯ ವಸ್ತುಗಳು ಕಂಡುಬಂದರೆ ಅದನ್ನು ತಕ್ಷಣ ತೆಗೆದುಹಾಕಿ. ಸಿಂಹರಾಶಿಯವರು ಭಯಪಡುವವರು ಅಲ್ಲ, ಆದರೆ ಜಾಗ್ರತೆ ವಹಿಸುವವರು. ನಿಮ್ಮ ಆತ್ಮಬಲವೇ ನಿಮ್ಮ ದೊಡ್ಡ ರಕ್ಷಣೆ. ಈ ಸಮಯದಲ್ಲಿ ಗ್ರಹಗಳ ಚಲನೆಯ ಪರಿಣಾಮವಾಗಿ ನಿಮ್ಮ ಜೀವನದಲ್ಲಿ ಮಹತ್ವದ ತಿರುವುಗಳು ಸಂಭವಿಸುವ ಸಾಧ್ಯತೆ ಇದೆ. ಕಳೆದ ಕೆಲವು ವರ್ಷಗಳಿಂದ ಅನುಭವಿಸಿದ ಅಡೆತಡೆಗಳು, ಆರ್ಥಿಕ ಒತ್ತಡಗಳು ಮತ್ತು ಮನಸ್ಸಿನ ಸಂಕಟಗಳು ಈಗ ನಿಧಾನವಾಗಿ ಕಡಿಮೆಯಾಗಲಿವೆ. ನೀವು ಹಾಕಿದ ಪರಿಶ್ರಮ, ಮಾಡಿದ ತ್ಯಾಗ ಮತ್ತು ತಾಳ್ಮೆಯಿಂದ ಕಾದ ಕ್ಷಣಗಳು ವ್ಯರ್ಥವಾಗಿಲ್ಲ. ಅದರ ಫಲ ಈಗ ಸ್ಪಷ್ಟವಾಗಿ ಕಾಣಲು ಆರಂಭವಾಗುತ್ತದೆ. ಉದ್ಯೋಗದಲ್ಲಿ ಮಾನ್ಯತೆ, ವ್ಯಾಪಾರದಲ್ಲಿ ಲಾಭ, ಸಮಾಜದಲ್ಲಿ ಗೌರವ ಮತ್ತು ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುವ ಸೂಚನೆಗಳು ಕಾಣಿಸುತ್ತಿವೆ. ನಿಮ್ಮ ಮೇಲೆ ಇದ್ದ ನಕಾರಾತ್ಮಕ ಭಾವಗಳು ನಿಧಾನವಾಗಿ ಕ್ಷೀಣಿಸುತ್ತಾ ಹೊಸ ಅವಕಾಶಗಳು ನಿಮ್ಮ ಮುಂದೆ ಬಾಗಿಲು ತಟ್ಟಲಿವೆ. ಈ ಸಮಯದಲ್ಲಿ ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳಿ. ಧೈರ್ಯವಾಗಿ ಮುಂದುವರೆದರೆ ನಿಮ್ಮ ಜೀವನದಲ್ಲಿ ಸ್ಥಿರವಾದ ಯಶಸ್ಸು ಮತ್ತು ಸಮೃದ್ಧಿ ನೆಲೆಸಲಿದೆ. ಸಿಂಹರಾಶಿಯವರೇ, ಪ್ರತಿ ಮಂಗಳವಾರ ಮತ್ತು ಶನಿವಾರ ಉಪ್ಪು ಹಾಗೂ ಸಾಸಿವೆ ಕಾಳನ್ನು ತಲೆಯ ಮೇಲೆ ಸುತ್ತಿಸಿ ಬೆಂಕಿಗೆ ಹಾಕುವುದು ಕೆಟ್ಟ ದೃಷ್ಟಿ ದೂರವಾಗುತ್ತದೆ ಎಂಬ ಜನಪದ ನಂಬಿಕೆಯಾಗಿದೆ. ಮನೆಯ ಮುಖ್ಯ ಬಾಗಿಲಿಗೆ ನಿಂಬೆ ಮತ್ತು ಮೆಣಸಿನಕಾಯಿ ಕಟ್ಟುವುದರಿಂದ ನಕಾರಾತ್ಮಕ ಶಕ್ತಿ ಒಳಬರದು ಎಂದು ಹಲವರು ಭಾವಿಸುತ್ತಾರೆ. ಗುರುವಾರ ಅಥವಾ ಶುಕ್ರವಾರ ಲವಂಗ ಮತ್ತು ಕರ್ಪೂರದ ಧೂಪ ಹಾಕುವುದರಿಂದ ಮನೆಯ ವಾತಾವರಣ ಶುದ್ಧವಾಗುತ್ತದೆ, ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಮತ್ತು ಸಕಾರಾತ್ಮಕ ಸ್ಪಂದನೆಗಳು ಹೆಚ್ಚಾಗುತ್ತವೆ ಎಂದು ಹೇಳಲಾಗುತ್ತದೆ. ತುಳಸಿ ಗಿಡವನ್ನು ಮನೆಯಲ್ಲಿ ನೆಡುವುದು ಧಾರ್ಮಿಕವಾಗಿ ಮಾತ್ರವಲ್ಲ, ಆರೋಗ್ಯದ ದೃಷ್ಟಿಯಿಂದಲೂ ಉತ್ತಮ ಎಂದು ಪರಿಗಣಿಸಲಾಗುತ್ತದೆ. ಈ ರೀತಿಯ ಆಚರಣೆಗಳು ವಿಜ್ಞಾನಾಧಾರಿತವಾಗಿರಲಿ ಇಲ್ಲದಿರಲಿ, ಅವು ಮನಸ್ಸಿಗೆ ಧೈರ್ಯ ಮತ್ತು ನಂಬಿಕೆಯನ್ನು ನೀಡುವ ಶಕ್ತಿಯನ್ನು ಹೊಂದಿವೆ. ಕುಟುಂಬದವರು ಒಟ್ಟಾಗಿ ಪ್ರಾರ್ಥನೆ ಮಾಡುವುದು, ಸ್ವಚ್ಛತೆ ಕಾಪಾಡುವುದು ಮತ್ತು ಒಳ್ಳೆಯ ಚಿಂತನೆಗಳನ್ನು ಬೆಳೆಸುವುದು ಮನೆಯ ಶಾಂತಿ ಮತ್ತು ಸುಖ ಸಮೃದ್ಧಿಗೆ ನಿಜವಾದ ಆಧಾರವಾಗುತ್ತದೆ. ಸಿಂಹರಾಶಿಯವರೇ, ನಿಮ್ಮ ಶಕ್ತಿ, ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸ ಯಾರಾದರೂ ನಿಮ್ಮ ವಿರುದ್ಧ ಅಸೂಯೆ ಹೊಂದಿದ್ದರೂ, ನಿಮ್ಮ ಮನಸ್ಸು ದೃಢವಾಗಿದ್ದರೆ ಯಾರೂ ನಿಮಗೆ ಏನೂ ಮಾಡಲಾರರು. ನಿಮ್ಮ ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯಿರಿ, ದೇವರಲ್ಲಿ ಭಕ್ತಿ ಇಡಿ, ಹಿರಿಯರ ಆಶೀರ್ವಾದ ಪಡೆದುಕೊಳ್ಳಿ. ನಿಮ್ಮ ಜೀವನದಲ್ಲಿ ಈಗ ಹೊಸ ಬೆಳಕು ಕಾಣಿಸಿಕೊಳ್ಳಲಿದೆ. ಕಷ್ಟಗಳು ಮುಗಿದು ಗೌರವ ಮತ್ತು ಸಮೃದ್ಧಿ ನಿಮ್ಮ ಬಾಗಿಲು ತಟ್ಟಲಿದೆ. ಸದಾ ಧೈರ್ಯದಿಂದ ಮುಂದುವರಿಯಿರಿ, ವಿಜಯ ನಿಮ್ಮದೇ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.